ನಾನು ಇನ್ನು ಮೇಲೆ ನಮ್ಮ ಮನೆಗೆ ಯಾರನ್ನೂ ಕರೆಯಲ್ಲ. ನಾವು ಸದ್ಯಕ್ಕೆ ಈಗ ಜನತೆ ಮನೆಯವರು, ನೀವೆಲ್ಲ ಸಿಮೆಂಟು ವಾಸನೆ ಕುಡಿದು ಸಿಮೆಂಟ್ ಮನೆಯವರು. ಹಂಗಾಗಿ ನಾವು ಎಲ್ಲಿ ನಮ್ಮ ಹುಡುಗರನ್ನ ತಂಗಿ ತಮ್ಮ ಅಂತೀವಿ, ಅಷ್ಟೊಂದು ಇದಾಗ ನೋಡ್ಕೊಂಡು ಒಂದು ರಾತ್ರಿ ಬಿಡಲ್ಲ. ಇವಾಗ ನಮ್ಮ ಮನೆಗೆ ಜನತೆ ಮನೆ ಅಂತ ಅವು ಇರೋ ಮೇಲೆ ಕೆಳಗೆ ನೋಡ್ಬಿಟ್ಟು ಜನತೆ ಮನೆ ಅಂತ ಸುಮ್ಮನೆ ಬರ್ತಾರೆ. ಗೊತ್ತೇನೋ ನಾನು ಇನ್ನೆಲ್ಲ ನಮಗೆಲ್ಲ ಸೂಕ್ಷ್ಮ, ಎಷ್ಟು ಸೂಕ್ಷ್ಮ, ಇಷ್ಟ್ರಾಗ ಸೂಕ್ಷ್ಮ ಅರ್ಥ ಮಾಡ್ಕೊಬಿಡ್ತೀನಿ. ಅಜಯ್ ನಾನು ಹೇಳ್ತೀನಲ್ಲ, ಹೇಳ್ತೀನಿ, ಏನೂ ಮಾಡಲ್ಲ. ಈ ಡಿಪಾರ್ಟ್ಮೆಂಟ್ ಓದೆ ಅಂದರೆ ಮುಗ್ದೋಯ್ತು ಅಷ್ಟೇ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು. ಇಷ್ಟೆಲ್ಲ ಗೇಯ್ದು ಮಾಡ್ತಿದ್ದೀನಿ, ಎಲ್ಲಿ ಒಂದಿಷ್ಟು ಹೇಳೋ ಇಷ್ಟೆಲ್ಲ ಮಾಡ್ತಾವನೆ ಅಂತ. ಹ್ಞೂ 500 ರೂಪಾಯಿ ಇಲ್ವ ನಿನ್ನ ಮಗನ ಹತ್ರ? ಹ್ಞೂ ಯಾವ ಸುಮ್ಮನೆ ಬರೀ ದುಡ್ಡಿಂದು ಗೇಮಿಗೆ ಹೋದ್ರೆ ಅಜಯ್ ಇಲ್ಲೊಡಿಲಿ 500 ರೂಪಾಯಿ ಬಂಡವಾಳ ಅದಕ್ಕೆ ಓದ್ತದೆ ಅಜಯ್. ನನ್ಗೆ ಉಳಿಯೋದೇ 500 ರೂಪಾಯಿ. ಇನ್ನ ಕುಡಿಯಲ್ವಾ ನೀರ ಅಂತ ಭಾರಿ ಯೋಚನೆ ಮಾಡ್ತಾರಮ್ಮ ಇಬ್ರು. ಇಷ್ಟು ತೋಟ ಮಾಡ್ಕೊಂಡು ಇರ್ತಾನೆ ಅಂದ್ರೆ 15,000 ಕೊಡ್ಬೇಕು. ಅವಳು ಹೇಳಿದ್ದೆಲ್ಲ ಮಾಡೋ ತಂದಿರ್ತಾಳಂತೆ, ಗೊತ್ತಾಗ್ತದೆ. ಮಾಡ್ತಾನೆ ಹೇಳಿ ನಾನು ಒಜೆ. ನಾನು ಈ ಗಂಟೆಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಅಜ್ಜಿ. ನಾನು ತಲೆನೇ ಕೆಡಿಸ್ಕೊಂಡು ಎತ್ತಿನೊಳೆ ಆಯ್ತಮ್ಮ, ಎತ್ತಿನೊಳೆ ಆಗೋಯ್ತು. ನಾನು ಪಾಯ ಮಾಡ್ತೀನಿ, ಮುಂದೆ ನುಗ್ತಾ ಇರೋದೇನೆ. ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಏನನ್ನ ಹೋಗ್ಲಿ, ಏನನ್ನ ಬರಲಿ, ನಮಗೆ ಬೇಕಿಲ್ಲ ಅಜ್ಜಿ. ಅಜ್ಜಿ ಇಷ್ಟೆಲ್ಲ ಮಾಡ್ತಾರೆ. ನೀನೊಬ್ಳು ಹೆಣ್ಮಕ್ಳಿಗೆ ಅನ್ನೋದು ಬಿಟ್ರಿ ಯಾರು ಇಲ್ಲ ಅಜ್ಜಿ. ಕಮಲಜ್ಜಿ ಮನೆ ಆಯ್ತಲ್ಲ, ಹಂಗೆ ಆಗೋದು. ಈ ಮನೇನು ನೋಡ್ಕೊಳ್ಳಿ ಬಾ, ನೀನು ಒಬ್ಳು ಹೋಗ್ಲಿ. ಯಾವ್ಯಾವ ಥರ ಎಲ್ಲೆಲ್ಲಿ ಇವತ್ತೇ ನೋಡ್ದಿರ್ತೀನಿ ನೋಡು. ನಾನು ಇರಲಿ ಇಲ್ದಾ ಇರಲಿ, ನೀನು ಒಬ್ಳು ಈ ಮನೆಗೆ ಹೋಗಜ್ಜಿ. ಈ ಮನೆ ಪರಿಸ್ಥಿತಿ ಆ ಲೆವೆಲಿಗೆ ಬರ್ತದೆ ನೋಡು. ಇವ್ ನೋಡಜ್ಜಿ ನೀನು. ನಾನು ಜಾಸ್ತಿ ಮಾತಾಡಲ್ಲ, ಸಂಜೆ ಹೊತ್ನಾಗ ಹೇಳ್ತೀನಿ. ನಿನ್ನಿಂದ ನಾವೆಲ್ಲ ಇದ್ದೀವಜ್ಜಿ ಇಲ್ಲಿ. ನಿನಗೋಸ್ಕರ ಇರೋದಷ್ಟೇ. ಇಲ್ಲ ಅಂದ್ರೆ ನಾನು ಎಂದೋ ಹೋಗಿವೆ. ಮದ್ವೆದ್ ಬಿಟ್ಟಾಕಜ್ಜಿ. ನನಗೆ ಮದುವೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವರೆಲ್ಲ ಆಡೋದು ನೋಡಿರಿ ಏನೇಳೋ ಹೆಂಗೋ ನಮ್ಮ ಜೀವನ ಆತತೆ. ನಾನು ಇಲ್ಲಿ ಇರೋದೇ ಇಲ್ಲ ಜಿ. ನಿನಗೊಬ್ಳಿಗೋಸ್ಕರ ಇದ್ದೀನಿ. ಏನಂದರೆ ತಂದೆ ಅವತ್ತಿಂದಲ ಮನೆಗೋಸ್ಕರ ತೇದಿದೆಯಲ್ವಾ, ಚೆನ್ನಾಗಿರ್ಬೇಕಲ್ವ ಅಂತ ಇರೋದು ಅಷ್ಟೇ. ಇಲ್ಲಿ ಬಂದು ಮಾಡ್ಕೊಂಡು ಇದ್ದಿದ್ರು ಜಾಸ್ತಿ ದಿನ ಇರಲ್ಲ ಹೇಳಜ್ಜಿ. ಅದು ಗೇಯ್ದ್ರೆ ವರ್ಷಕ್ಕೆ 2 ಸಲ ಗೇಯಲೇಬಾರ್ದು. ಗೇಯ್ದೇ ಬೇಡ, ಬಿಟ್ಬಿಡ್ತೀನಿ. ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಎಲ್ಲವೂ ಅಷ್ಟೇ. ಏನೇಳೋ ಏನೇಳ ನಾನು ನೀನು ಇರೋವರೆಗೂ ಇರ್ತೀನಿ ಅಷ್ಟೇ ಕಣಜ್ಜಿ. ಆಮೇಲೆ ನಾನು ಇಲ್ಲೇ ಇದು ಮಾಡ್ಕೊಂಡು ಅಜ್ಜಿ, ನನಗೆ ಟ್ಯಾಕ್ರಿ ಓಡಿರಿ ಸಾಕಣಜ್ಜಿ. ಒಂದು ಮಳೆಗಾಲ ಈ ತಿರ್ಗಾ ಈ ಟಾಟಾ ಎ ಸಿ ಬಂತಲ್ಲ ಇವಾಗ. ನೆನ್ನೆ ಹೋದ್ನಲ್ಲ, ಹಂಗೆ ಕಸ್ಟಮರ್ ಸಿಕ್ಕೊಂಡು ಟಾಟಾ ಎ ಸಿ ಓಡಿರಿ ಸಾಕು. ನನ್ನ ಜೀವನ ಎಲ್ಲೋ ಇರ್ತದೆ ನಂದು. ಕಂಪ್ನಿಗೆ ಹೋದ್ರೂ ದುಡ್ಡು ಸಿಗಲ್ಲ ಕಣಮ್ಮ. ನೀನು ಅನ್ಕೊಂಡಿದ್ಯಾ ಕಂಪ್ನಿ ಅಮ್ಮ? ನಿನ್ನ ನಳಿಯೊಂದು ಮಾತು ಕೇಳ್ಬೇಡ. ನಿನ್ನ ನಳಿಯೋ ಸುದ್ದು ದಡ್ಡ, ಅರ್ಥ ಆಯ್ತಾ? ಹೇಳ್ತೀನಿ ಕೇಳು. ನಿನ್ನ ನಳಿಯೋ ಸುದ್ದು ದಡ್ಡ ಆಗಿರೋದಕ್ಕೆ ಇನ್ನೂ ಹಂಗಿರೋದು. ಕಂಪ್ನಿಗಳಿಗೆ ನಾನು ಕೆಲಸ ಮಾಡಿ, ಡ್ರೈವಿಂಗ್ ಕೆಲಸ ಮಾಡಿ ಆ ಫೀಲ್ಡಲ್ಲಿ ಇದ್ದು ಬಂದಿರೋದು. ನನಗೆ ಗೊತ್ತು. ಹೇಳ್ಬಿಟ್ಟ ಅಂತ ಕೇಳ್ಬಿಡೋದಲ್ಲ ನೀನು. ಓಹೋ ಅಕ್ಕ, ದುಡ್ಡು ಕೊಡೋಕೆ ಎಷ್ಟು ರೋಸ್ತಾರೆ ಗೊತ್ತಾ? ಎಲ್ಲ ದುಡ್ಡು ಇರ್ತೈತೆ. ಈ ಮ್ಯಾನೇಜ್ಮೆಂಟ್ ಕಡೆ ಇರೋ ಕಮಿಷನ್ ಎಷ್ಟು ಇಸ್ಕೊಂತಾರೆ ಗೊತ್ತಾ ಅವರು? ಅಯ್ಯೋ ಬಾ, ಫಿಟಿವಿಲಲ್ಲೆಲ್ಲ ಕೇಳಿ ಅನುಭವಿಸಿ ಮಾಡಿ ಬಂದಿರೋದು ಈಚೆಗೆ. ಅಲ್ಲ ಜೈ, ನೀನು ತಿಂದಿರೋದಕ್ಕೆ ಸೊರತತೆ ಅಂದರೆ 3 ಲಕ್ಷ. ಯಪ್ಪ ಅಲ್ಲ, ನೀವೆಲ್ಲ ನಿಗ್ರಕಬಿಟ್ರು ಇವೆಲ್ಲ ಇರ್ತಾವ. ಅದಕ್ಕೆ ನಾವು ಯಾರಿರ್ತೀವ ಯಾರಿರೋ ಸೊಪ್ಪು